ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸೇವಿಂಗ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಈ ಜನರು ಯಾವಾಗ್ಲೂ ಹುಟ್ಟಿದಾಗಿಂದ ಸಾಯೋ ತನಕ ಸೇವಿಂಗ್ಸ್ ಮಾಡಬೇಕು, ಮತ್ತು ನಾವು ಹಂಗೆ ಸೇವಿಂಗ್ಸ್ ಮಾಡಬೇಕು, ಹಿಂಗೆ ಸೇವಿಂಗ್ಸ್ ಮಾಡಬೇಕು ಅಂತ ಹೋರಾಟ ಮಾಡ್ತಾನೆ ಇರ್ತಾರೆ. ಈ ಮನುಷ್ಯರಷ್ಟೇ ಅಲ್ಲ, ಮತ್ತು ಆಮೇಲೆ ಅನೇಕ ಜನರುಗಳು ಕೂಡ, ಮತ್ತು ಆಮೇಲೆ ಬೇರೆ ಬೇರೆ ಅವರು ಕೂಡ ಎಲ್ಲ ವಿಶ್ವದಲ್ಲಿ ಯಾವ್ಯಾವ ಜೀವಿಗಳಿದಾವೋ ಅವರೆಲ್ಲ ಉಳಿತಾಯ ಮಾಡಬೇಕಂತಾನೆ ಹೋರಾಟ ಮಾಡ್ತಾನೇ ಇರ್ತಾರೆ. ಮತ್ತು ಆಮೇಲೆ ಈ ಹೋರಾಟದಲ್ಲಿ ನಾವು ಒಂದು ವಿಷಯ ಅರ್ಥ ಮಾಡಬೇಕಂತ ಅಂದರೆ ನಾವು ಎಷ್ಟು ಉಳಿತಾಯ ಮಾಡಬೇಕೋ ಅಷ್ಟು ಉಳಿತಾಯ ಮಾಡಬೇಕು. ಕೆಲವೊಂದು ಸಾರಿ ನಾವು ಎಷ್ಟು ಉಳಿತಾಯ ಮಾಡ್ತೀವೋ ಅಷ್ಟು ನಮಗೆ ಉಳಿಯೋದಿಲ್ಲ. ಮತ್ತು ನಾವು ಇವಾಗ ಒಂದು 10,000 ದುಡಿತೀವಿ ಅಂತಂದರೆ ಅದರಲ್ಲಿ ಎಷ್ಟು ಉಳಿಬೇಕೋ ಅಷ್ಟು ಮಾತ್ರ ಉಳಿತತೆ. ಅದನ್ನು ಬಿಟ್ಬಿಟ್ಟು ನಮಗೆ ಪೂರ್ತಿ ಉಳಿಬೇಕಂದ್ರೆ ಉಳಿಯೋದಿಲ್ಲ. ಎಷ್ಟು ಖರ್ಚಾಗಿ ಎಷ್ಟು ಉಳಿಬೇಕೋ ಅಷ್ಟು ಮಾತ್ರ ಉಳಿತತೆ. ಅದು ಮತ್ತು ಇನ್ನೊಂದು ಏನಂತಂದರೆ, ನಾವು ಈ ಉಳಿತಾಯ ಮಾಡೋದಕ್ಕೋಸ್ಕರ ತುಂಬ ಶ್ರಮ ವಹಿಸ್ಕೊಂಡು, ತುಂಬ ಕಷ್ಟಗಳು ಅನುಭವಿಸ್ಕೊಂಡು, ತುಂಬ ಕೋಪ ಮಾಡಿಕೊಂಡು, ತುಂಬ ಸ್ಟ್ರೆಸ್ ಒತ್ತಡ ತಗೊಂಡು ನಾವು ಉಳಿತಾಯ ಮಾಡೋದ್ರಿಂದ ಏನೂ ಉಪಯೋಗ ಆಗೋದಿಲ್ಲ. ನಾವು ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಂಡ್ರೆ ಭಾರಿ ಒಳ್ಳೆಯದು. ನಾವು ಅದನ್ನು ಬಿಟ್ಬಿಟ್ಟು ಅತಿ ಹೆಚ್ಚಾಗಿ ಉಳಿತಾಯ ಮಾಡೋದಕ್ಕೋಗಿ ಅದನ್ನು ತುಂಬ ಸ್ಟ್ರೆಸ್ ತಗೊಂಡು ಇದು ಮಾಡೋಕ್ಕೆ ಹೋದರೆ ಉಳಿಯೋದಿಲ್ಲ. ಆಮೇಲೆ ನಾವು ಎಷ್ಟೇ ಉಳಿತಾಯ ಮಾಡಿದ್ರೂ ಕೂಡ ಅದು ಎಷ್ಟು ಉಳಿಬೇಕೋ ಅಷ್ಟೇ ಉಳಿತತೆ, ಎಷ್ಟು ಖರ್ಚಾಗಬೇಕೋ ಅಷ್ಟೇ ಖರ್ಚಾಗುತ್ತೆ. ಮತ್ತು ಆದಮೇಲೆ ದೊಡ್ಡವರು ಇದು ಹೇಳಿದ್ದಾರೆ, 2 ಗಾದೆಗಳ ಥರ ಹೇಳಿದ್ದಾರೆ. ಇವನು ಜಿಪುಣ ಕೂಡಿಟ್ಟಿರೋ ಹಣ ಎಂದಿದ್ರೂ ಪರರ ಪಾಲು, ಜೇನು ಹುಳುಗಳು ಕೂಡಿಟ್ಟಿರೋ ಜೇನು ಹನಿ ಎಂದಿದ್ರೂ ಪರರ ಪಾಲು ಅಂತ. ಅದಕ್ಕೋಸ್ಕರ ನಾವೇನಂದರೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಉಳಿತಾಯ ಮಾಡಬೇಕು. ಮತ್ತು ಆಮೇಲೆ ನಾವು ಉಳಿಸಿದ್ದೆಲ್ಲ ನಮಗೆ ದಕ್ಕುತ್ತೆ, ನಾವೇ ಬಳಸ್ತೀವಿ, ಅದರಿಂದ ನಮಗೆ ಲಾಭ ಸಿಗುತ್ತಂತ ಹೇಳೋದಕ್ಕಾಗೋದಿಲ್ಲ. ನಾವು ಎಷ್ಟೇ ಉಳಿಸಿದ್ರೂ ಅದರಲ್ಲಿ ಎಷ್ಟು ಖರ್ಚಾಗಬೇಕೋ ಅಷ್ಟು ಖರ್ಚಾಗ್ತಾನೆ ಇರುತ್ತೆ, ಎಷ್ಟು ಉಳಿಬೇಕೋ ಅಷ್ಟು ಉಳಿತಾನೆ ಇರುತ್ತೆ. ನಾವೇನಂದರೆ ನಮ್ಮ ಮಾಡೋ ಅಂಥ ಉಳಿತಾಯ ನಾವು ಮಾಡಬೇಕು, ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಉಳಿತತೆ. ಅದನ್ನು ಬಿಟ್ಬಿಟ್ಟು ಒತ್ತಡ ತಗೊಂಡು ನನಗಿಷ್ಟು ಬೇಕು ಅಷ್ಟು ಉಳಿಸ್ಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಹೋದರೆ ಆಗೋದೇ ಇಲ್ಲ. ಹಳೆ ಕಾಲದಲ್ಲಿ ಯಾಕೆ ಅಷ್ಟೊಂದು ನೆಮ್ಮದಿಯಾಗಿದ್ದರು ಅಂತಂದರೆ ಅವರು ಇರೋದ್ರಲ್ಲೇ ಜೀವನ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನಗಳನ್ನ ಸಾಗಿಸ್ತಿದ್ರು. ಮತ್ತು ಆಮೇಲೆ ಎಷ್ಟು ಉಳಿಸ್ಬೇಕೋ ಅಷ್ಟು ಉಳಿಸ್ತಿದ್ರು. ಆದರೆ ಇವತ್ತಿನ ಜನ ಏನಾಗ್ಬಿಟ್ಟಿದೆ, ಇವತ್ತಿನ ಯೂತ್ಸ್ ಆಗಲಿ, ಇವತ್ತಿನ ಜನಗಳಾಗಲಿ, ನಾವು ಅತಿ ಹೆಚ್ಚು ಉಳಿಸ್ಬೇಕು ಅಂತೇಳಿ ತುಂಬ ಕೆಲಸಗಳ್ನ ಮಾಡ್ತಿದ್ದಾರೆ. ನಿದ್ದೆ ಎಲ್ಲ ಕೆಡಿಸ್ಕೊಂಡು, ಹಾಳು ಮಾಡಿಕೊಂಡು, ತಮ್ಮ ಹೆಲ್ತ್ಗಳನ್ನೆಲ್ಲ ಕೆಡಿಸ್ಕೊಂಡು, ಏನಂದರೆ ನಾವು ಆರೋಗ್ಯ ಕೆಟ್ಟೋಗ್ಬಿಟ್ರೆ ಒಂದು ಸಾರಿ ಬರೋದಿಲ್ಲ, ಮತ್ತು ಆಮೇಲೆ ದುಡ್ಡು ಕೂಡ ಉಳಿಯೋದಿಲ್ಲ. ಮೇಯ್ನಾಗಿ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ದುಡ್ಡು ಉಳಿತತೆ, ಮತ್ತು ಆಮೇಲೆ ದುಡಿದು ಸಂಪಾದನೆ ಮಾಡೋದಕ್ಕೆ ಕೂಡ ಸಾಧ್ಯ ಆಗ್ತದೆ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಮೇಯ್ನಾಗಿ ಏನಂದರೆ ಒತ್ತಡದಿಲ್ಲದೆ ಇರೋ ಜೀವನ, ಇರೋದ್ರಲ್ಲೇ ನಾವು ಜೀವನ ಮಾಡ್ಕೊಂಡು ಹೋದರೆ ಎಷ್ಟಾಗುತ್ತೋ ಅಷ್ಟು ದುಡ್ಡು ಉಳಿತೆ, ಅದರಿಂದ ನೆಮ್ಮದಿಯಾಗಿ ಇರ್ಬೋದು. ಇನ್ನೊಂದು ಅರ್ಥ ಮಾಡ್ಕೊಬೇಕಂತಿರೋದೇನಂತಂದರೆ, ನಾವು ಸತ್ತಾಗ ಏನೂ ಹೊತ್ಕೊಂಡು ಹೋಗೋದಿಲ್ಲ. ನಾವು ಎಷ್ಟೇ ಉಳಿಸಿದ್ರು ಅಷ್ಟೇ. ನಾವು ಇವಾಗ ಎಷ್ಟೇ ಕೋಟಿ ಹಣ ಇದ್ರೂ ನಾವು ಎಷ್ಟು ಬಳಸ್ತೀವೋ ಅಷ್ಟೇ ನಮಗೆ ದಕ್ಕೋದು. ಅದನ್ನು ಬಿಟ್ಬಿಟ್ಟು ಇನ್ನೊಬ್ಬರು ಪಾಲಾಗುತ್ತೆ, ಅವರು ಬಳಸ್ತಾರೆ. ಇವಾಗ ನಾವೊಂದು ಕೋಟಿ ಮಾಡಿಟ್ಟೋದ್ರೆ ಅದರಲ್ಲಿ ನಾವು 10 ಲಕ್ಷ ಬಳಸ್ಬಿಟ್ಟು ಹೋಗ್ಬಿಟ್ರೆ ನೆಕ್ಸ್ಟ್ ಬರೋವಂಥ ಪೀಳಿಗೆ ಅದನ್ನು ಬಳಸ್ತಾರೆ. ಅದರಿಂದ ನಮಗೇನು ಉಪಯೋಗ ಆಗುತ್ತೆ? ನಾವಿದ್ದಾಗಲೇ ನಾವು ಅದನ್ನು ಚೆನ್ನಾಗಿ ಬಳಸಿ ತಿಂದು ಹೋದ್ರೇ ಉಪಯೋಗ ಆಗೋದು. ಯಾರೋ ತಿಂತಾರೆ ಅಂತೇಳಿ ನಾವು ಅವ್ರಿಗೆ ಉಪಯೋಗ ಮಾಡಿದ್ರೆ ಅದಕ್ಕೆ ನಮಗೇನೂ ಫಲ ಸಿಗೋದಿಲ್ಲ. ಹಂಗಾಗಿ ಏನಂದರೆ ನಾವಿದ್ದಾಗ ಅಷ್ಟೇ ನಮಗೆ ಬೆಲೆ, ನಾವು ಹೋಗಾದ್ಮೇಲೆ ಯಾವುದೂ ಬೆಲೆ ಸಿಗೋದಿಲ್ಲ. ಆಮೇಲೆ ನಿಮಗೂ ಗೊತ್ತಲ್ಲ, ಎಷ್ಟೋ ಜನ ನಮ್ಮ ಹಿರಿಯರದು ಎಷ್ಟೋ ಜನದ ಹೆಸ್ರುಗಳು ಕೂಡ ಗೊತ್ತಿರೋದಿಲ್ಲ. ಹಂಗಾಗಿ ನಾವು ಏನು ಮಾಡಬೇಕಂತಂದರೆ, ಎಷ್ಟಾಗುತ್ತೋ ಅಷ್ಟು ದುಡಿಬೇಕು, ಎಷ್ಟಾಗುತ್ತೋ ಅಷ್ಟು ತಿನ್ನಬೇಕು, ಮತ್ತು ಆಮೇಲೆ ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಅದನ್ನು ಬಿಟ್ಬಿಟ್ಟು ತುಂಬ ಶ್ರಮ ತಗೊಂಡು ಒತ್ತಡ ತಗೊಂಡು ನಾವು ಇಷ್ಟು ಉಳಿಸ್ಬೇಕು ಅಷ್ಟು ಉಳಿಸ್ಬೇಕಂದ್ರೆ ನೀವು ಸತ್ತೋಗ್ತೀರಾ, ನಿಮ್ಮ ಆರೋಗ್ಯ ಕೆಡುತ್ತೆ, ನೀವು ಹೊರಟೋಗ್ಬಿಡ್ತೀರಾ. ನೀವು ಕೂಡಿಟ್ಟಿರೋ ಹಣ ಏನಾಗುತ್ತೆ ಅಂದರೆ ಬೇರೆ ಯಾರೋ ಬಳಸ್ತಾರೆ, ಅವ್ರಿಗೆ ಉಪಯೋಗ ಆಗುತ್ತೆ. ನೀವು ಬಳಸ್ದಂಗಲ್ಲ, ತಿನ್ನಂಗಲ್ಲ, ಉಣ್ಣಂಗಲ್ಲ. ಹಂಗಾಗಿ ಉಳಿತಾಯ ಅನ್ನೋದು ಜೀವನಕ್ಕೋಸ್ಕರ ಇರಬೇಕಷ್ಟೇ, ಜೀವನದೊಂದು ಭಾಗ ಅಷ್ಟೇ ಅದು. ಅದನ್ನು ಬಿಟ್ಬಿಟ್ಟು ಅದೇ ಜೀವನ ಅಂತಲ್ಲ. ನಮಗೆ ಬೇಕು, ಒಟ್ಟಿನಲ್ಲಿ ಜೀವನ ಮಾಡೋದಕ್ಕೆ ಉಳಿತಾಯ ಬೇಕು, ಹಣ ಬೇಕು, ಎಲ್ಲ ಬೇಕು. ಅದ್ರ ಮೇಯ್ನಾಗಿ ಜೀವನದಲ್ಲಿ ಏನಿರಬೇಕಂದ್ರೆ ನೆಮ್ಮದಿ ಇರಬೇಕು, ಮತ್ತು ಆಮೇಲೆ ಆರೋಗ್ಯ ಇರಬೇಕು. ಇವೆರಡಿದ್ದರೆ ಮಾತ್ರ ನಾವು ಹಣನ ಉಳಿಸೋದಕ್ಕೆ ಸಾಧ್ಯ, ಏನಾದ್ರು ಮಾಡೋದಕ್ಕೆ ಸಾಧ್ಯ. ಈಗ ಆರೋಗ್ಯನೇ ಸರಿ ಇಲ್ಲ ಅಂದರೆ ಹಾಸ್ಪಿಟ್ಲಿಗೆ ಖರ್ಚು ಇಡ್ತಾನೆ ಇರಬೇಕಾಗುತ್ತೆ. ಮತ್ತು ಆಮೇಲೆ
ಈ ನೆಮ್ಮದಿ ಇಲ್ಲಾಂದರೆ ಎಷ್ಟು ಕೋಟಿ ಇದ್ರೂ ವೇಸ್ಟ್ ಆಗಿಬಿಡುತ್ತೆ. ಹಂಗಾಗಿ ಜೀವನದಲ್ಲಿ ಎಲ್ಲರೂ ಆರಾಮಾಗಿರಿ, ಏನೂ ಜಾಸ್ತಿ ಒತ್ತಡ ತಗೋಬೇಡಿ. ಮತ್ತು ಆಮೇಲೆ ಎಷ್ಟಾಗುತ್ತೋ ಅಷ್ಟು ಉಳಿತಾಯ ಮಾಡಿ ನೆಮ್ಮದಿಯಾಗಿರಿ, ಟ್ರಿಪ್ ಮಾಡಿ ಆಮೇಲೆ ಒಂದಿನ ಹೋಗೋಂಥ ಸಮಯ ಬರುತ್ತೆ, ಹೋಗ್ಬೇಕಾಗುತ್ತೆ, ಎಲ್ಲರೂ ಹೋಗ್ತಾರೆ. ಇನ್ನೊಂದು ಮಾತೇನೆಂದರೆ ಹುಟ್ಟಿದ ಜೀವಿ ಒಂದಲ್ಲ ಒಂದು ಸಾರಿ ಸತ್ತೇ ಸಾಯುತ್ತೆ. ಹಂಗಂತೇಳಿ ನಾವು ತಲೆ ಕೆಡ್ಸ್ಕೊಂಡು ಕೂತ್ಕೊಂಬೋಕ್ಕಾಗೋದಿಲ್ಲ. ನಮ್ಮ ಹಣೆ ಬರದಲ್ಲಿ ಎಲ್ಲ ಬರೆದಿರುತ್ತೆ, ಏನು ಬರೆದಿರುತ್ತೆ ಅದು ಹಾಗೆ ಆಗುತ್ತೆ. ಹಂಗಾಗಿ ಯಾವುದ್ರ ಬಗ್ಗೆನೂ ಜಾಸ್ತಿ ತಲೆ ಕೆಡ್ಸ್ಕೊಂಡಳೆ ಖುಷಿಯಾಗಿ ಇದ್ಕೊಂಡು ನೆಮ್ಮದಿಯಾಗಿ ಜೀವನ ನಡೆಸ್ಕೊಂಡು ಒಂದಿನ ಹ್ಯಾಪಿಯಾಗಿ ಎಲ್ಲ ಅನುಭವಿಸಿ ಹೋದರೆ ಜೀವನಕ್ಕೂ ಒಂದು ಅರ್ಥ ಸಿಗುತ್ತೆ. ಮತ್ತು ಆಮೇಲೆ ನಾವು ಹುಟ್ಟಿದ್ಕೂ ಒಂದು ಸಾರ್ಥಕ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ನಾವಾದಮೇಲೆ ಇನ್ನೊಬ್ಬರು ಬರಲಿ, ಇನ್ನೊಬ್ರಿಗೋಸ್ಕರ ಉಳೀಲಿ, ಅವ್ರು ಚೆನ್ನಾಗಿರಲಿ, ಹಂಗೆ ಹಿಂಗೆ ಅಂದ್ಕೊಂಡು ಹೋದರೆ ಏನು ಯೂಸ್ ಆಗೋದಿಲ್ಲ. ಎಷ್ಟಾಗುತ್ತೋ ಅಷ್ಟು ನಾವಿರೋವರೆಗೂ ಅಷ್ಟೇ, ಮುಂದಕ್ಕೆ ಏನಾಗುತ್ತೋ ನಾವು ಗೊತ್ತಿಲ್ಲ, ನಾವು ನೋಡೋಕ್ಕೂ ಇರೋದಿಲ್ಲ. ಹಾಗಾಗಿ ಇದು ನಿಮ್ಗೆ ಹೇಳ್ಬೇಕಂತ ಅನ್ನಿಸ್ತು. ಇವಾಗಿನ ಯೂತ್ಗಳಿಗೆಲ್ಲ ಇದು ತುಂಬ ಇನ್ಫಾರ್ಮೇಷನ್ ಯೂಸ್ ಆಗುತ್ತಂತ ಈ ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತಂತ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವಿಷಯ ತಗೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅನಿಲ್ ಯಾದವ್ ಟಿ ಯೂಟ್ಯೂಬ್ ಚಾನಲ್ ಅಂತ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.